ಮೋಡ ಕವಿದಿರುವಂತಹ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿ ಸಭೆಗಳನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರ ಜೊತೆ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗ್ತಾ ಇರುವಂಥದ್ದು ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು. ಪ್ರಮುಖವಾಗಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಸೇನೆಗೆ ಫುಲ್ ಒಂದು ಸಪೋರ್ಟನ್ನು ಕೊಟ್ಟಿರುವಂಥದ್ದು, ಅಂದರೆ ಫುಲ್ ಪವರನ್ನು ಕೊಟ್ಬಿಟ್ಟಿದ್ದಾರೆ ಸೇನೆಗೆ. ಹಾಗಾಗಿ ಸೇನೆ ತನ್ನದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೆ. ಉಗ್ರರನ್ನು ಹೊಡೆದುರುಳಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರತೀಕಾರವನ್ನು ತೀರಿಸಿಕೊಂಡೇ ಸಿದ್ಧ ಅಂತ ಹೇಳ್ತಾ ಇರುವಂಥ ಭಾರತ ಹಿಂದೆಂದಿಗಿಂತಲೂ ಹಿಂದೆ ನಡೆದಂಥ ಕಾರ್ಗಿಲ್ ಯುದ್ಧ ಇರ್ಬೋದು ಅಥವಾ ಹಿಂದೆ ನಡೆದಂಥ ಪಾಕಿಸ್ತಾನ ವಿರುದ್ಧದ ಯುದ್ಧಗಳಿಗಿಂತಲೂ ಈ ಯುದ್ಧ ಪಾಕಿಸ್ತಾನದ ಪಾಲಿಗೆ ಬೀಭತ್ಸಮಯವಾಗಿರುತ್ತೆ ಅನ್ನೋದಂತೂ ನಿಜ. ಆ ರೀತಿಯಾದಂಥ ಒಂದು ಯುದ್ಧವನ್ನು ನಡೆಸೇ ತೀರ್ತೇವೆ ಅಂತ ಹೇಳ್ತಾ ಇರುವಂಥದ್ದು ಭಾರತ. ಇದೇ ಕಾರಣಕ್ಕೆ ಎಲ್ಲ ರೀತಿಯ ಕಾರ್ಯತಂತ್ರವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನು ಪ್ರಧಾನಿ ಮೋದಿಯವರು ನಡೆಸ್ತಾ ಇದ್ದಾರೆ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ.